ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಹೊಸಪೇಟೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಹೊಸಪೇಟೆ ಡ್ಯಾಮ್ ಅಂದರೆ ತುಂಗಭದ್ರಾ ಅಣೆಕಟ್ಟು. ಹೊಸಪೇಟೆಯಿಂದ 3-4 ಕಿಲೋಮೀಟರ್ ಆಗುತ್ತೆ. ತುಂಗಭದ್ರಾ ನದಿಗೆ ಡ್ಯಾಮ್ ಕಟ್ಟಿದ್ದಾರೆ. ಅಲ್ಲಿ ಒಂದು ಬಸ್ ಕಾಣ್ತಾ ಇದೆಯಲ್ಲ, ನನ್ನ ಮಗಳು ಹತ್ತಿದ್ದಾಳೆ. ಈ ಬಸ್ಸು ಡ್ಯಾಮ್ವರೆಗೂ ಬಿಡಲ್ಲ, ಇದು ಅಲ್ಲೇ ಗೇಟ್ ಇರುತ್ತೆ, ಅಲ್ಲಿ ನಿಲ್ಲಿಸ್ತಾರೆ. ಈ ಬಸ್ಸಿಗೆ ಫುಲ್ ಅದು ವ್ಯೂ ಪಾಯಿಂಟ್ ಇದೆ, ಕೈಲಾಸ ಅಂತ, ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಬಸ್ಸು. ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಬೇಕು. ಯಾವುದು 2 ವೀಲರ್ 4 ವೀಲರ್ ಯಾವುದು ಬಿಡೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಹೋಗ್ತಾ ಇದ್ದೀವಿ. ಇದು ಅಪ್ ಆ್ಯಂಡ್ ಡೌನು 30 ರುಪೀಸು. ಈ ಬಸ್ ಹತ್ತಿದರೆ ಸ್ಟಾರ್ಟಿಂಗಲ್ಲಿ ಗೇಟಲ್ಲೇ ಬಸ್ಗಳು ಫೆಸಿಲಿಟಿ ಇವಾಗ ಹೊಸದಾಗಿ ಮಾಡಿದ್ದಾರೆ. 30 ರುಪೀಸ್ ಪರ್ ಹೆಡ್. ಮೇಲೆ ಕೈಲಾಸ ಪರ್ವತ ಅಂತ ಇದೆ, ಅಲ್ಲಿ ಫುಲ್ ಡ್ಯಾಮ್ದು ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಹೋದರೆ ಹೋಗೋಕ್ಕೆ ಬರೋಕ್ಕೆ ಕೂಡಿಸಿ 30 ರುಪೀಸು. ಬಸ್ಗಳು 2-3 ಬಸ್ ಇದ್ದಾವೆ. ಹಾಗೆ ಈಗ ಕರ್ಕೊಂಬರೋದು ಬಿಡೋದು ಈ ಥರ ಮಾಡ್ತಾ ಇರುತ್ತೆ. ಹೋಗಿ ಬಂದ್ವಿ. ಅಲ್ಲಿ ವ್ಯೂ ಪಾಯಿಂಟಲ್ಲಿ ಟೈಮ್ ಆಗಿತ್ತು ಅಲ್ಲೆಲ್ಲ ಇಳಿದು ನೋಡೋಕ್ಕೆ. ಹಾಗಾಗಿ ಸುಮ್ಮನೆ ಬಸ್ಸಲ್ಲೇ ಕುತ್ಕೊಂಡು ನೋಡಿದ್ವಿ. ವಾಪಸ್ಸು ಇಲ್ಲಿ ಇದು ಡ್ಯಾಮ್ ಇದೆಯಲ್ಲ, ಆ ಪಾರ್ಕಿಗೆ ಬಂದ್ವಿ. ತುಂಬ 4 ಗಂಟೆ ಆಗಿದೆ ಅಂದ್ರೂ ತುಂಬ ಒಂಥರ ಕತ್ಲಾಗೋ ಥರ ಇತ್ತು. ಅಲ್ಲಿ ಜಾಸ್ತಿ ಬಿಸಿಲು ಇರಲಿಲ್ಲ, ಇದು ವಿಂಟರ್ ಸೀಸನ್ ಬೇರೆ. ಹಾಗಾಗಿ ತುಂಬ ಬಿಸಿಲು ಕೂಡ ಇರಲಿಲ್ಲ, ಕೋಲ್ಡು ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ಬೇಗ ಮುಗಿಸ್ಕೊಂಡು ಹೋದ್ರಾಯ್ತು ನೋಡ್ಕೊಂಡೆಲ್ಲ ಇದನ್ನಂತ ಅಲ್ಲಿ ವ್ಯೂ ಪಾಯಿಂಟ್ ನೋಡಲಿಲ್ಲ. ಇದು ಡ್ಯಾಮ್ ತುಂಬ ಚೆನ್ನಾಗಿದೆ. ಈ ಅಣೆಕಟ್ಟು ಬಗ್ಗೆ ಹೇಳಬೇಕು ಅಂತಂದರೆ, ಇದು ದೇಶದ ಅತಿ ದೊಡ್ಡ ಕಲ್ಲಿನ ಅಣೆಕಟ್ಟಾಗಿದೆ ಹಾಗೂ ದೇಶದ 2ನೇ ಸಿಮೆಂಟ್ ರಹಿತ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಮತ್ತು ನೆರೆಯನ್ನು ನಿಯಂತ್ರಣ ಮಾಡುತ್ತೆ. ಮತ್ತು ಈ ಕಡೆ ಎಲ್ಲ ಭಾಗದಲ್ಲಿ ನೀರಾವರಿಗೆ ಅನುಕೂಲವಾಗಿದೆ. ಇರಿಗೇಷನ್ ಲ್ಯಾಂಡು ಇದರಿಂದನೇ ಆಗ್ತಾ ಇರೋದು. ಇದನ್ನು ಮಣ್ಣು ಮತ್ತು ಸುಣ್ಣದ ಮಿಕ್ಸ್ ಮಾಡಿ ಬೆಳೆಸಲಾಗಿದೆ. ಸುರ್ಕಿ ಮತ್ತು ಜಲ್ಲಿಕಲ್ಲಿಂದ ಕೂಡ ಮಾಡಲಾಗಿದೆ ಅಂತ ತಿಳಿಬೋದಾಗಿದೆ. ಅಲ್ಲಿ ಡ್ಯಾಮ್ ಎಲ್ಲ ನೋಡಿಕೊಂಡು ಈ ಕಡೆ ಡ್ಯಾಮ್ ಪಾರ್ಕ್ ಇದೆಯಲ್ಲ, ಕೆಳಗಡೆ ಕೆನಾಲ್ ದಾಟಿದ ಮೇಲೆ ಅಲ್ಲಿ ಬಂದ್ವಿ. ನಂದನವನ ಪಾರ್ಕು ಇಲ್ಲಿ ಕೂಡ ತುಂಬ ವಿಶಾಲವಾಗಿ ಇವಾಗ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಡ್ಯಾಮ್ ಪಾರ್ಕಲ್ಲಿ. ತುಂಬ ಅಂದರೆ ತುಂಬ ದೊಡ್ಡದಿದೆ ಪಾರ್ಕ್ ಇದು. ಇಲ್ಲಿ ಮತ್ತು ಆರ್ಟಿಫಿಷಿಯಲ್ ಆನೆಗಳನ್ನ ಆ ಥರ ಕೂಡ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ನನ್ನ ಮಕ್ಕಳು ಆಟ ಆಡ್ತಿದ್ದ, ನನ್ನ ಮಗಳಿಗೆ ಅದು ಹುಲ್ ಮೇಲೆ ಕೂಡಿಸಿದ್ದಕ್ಕೆ ಒಂಥರ ಇರಿಟೇಟ್ ಮಾಡ್ಕೊಳ್ತಾ ಇದ್ದಾಳೆ ಚಿಕ್ಕ ಮಗಳು. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಗಲೇ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿದ್ದಾವೆ. ಅಲ್ಲಿ ಏನದು ಸ್ವಿಮ್ಮಿಂಗ್ ಪೂಲ್, ವಾಟರ್ ಗೇಮ್ಸು ಮತ್ತು ಬೋಟಿಂಗು, ಜಂಪಿಂಗ್ ಜಪಾನ್ ಅಂತಾರಲ್ಲ, ಅದು ಎಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಮಗಳು ಅವಸರ ಮಾಡ್ತಾಯಿದ್ಲು. ಬಟ್ ಅದೆಲ್ಲ ಒಂದು ರೌಂಡು ಪಾರ್ಕ್ ರೌಂಡ್ ಹಾಕಿ ಹೋದ್ರಾಯ್ತು ಅಂತ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ ಇದು ದಾಟಿದ ಮೇಲೆ ನಾವು ಹೋಗ್ತಾ ಬಸ್ಸಿಗೆ ಹೋಗಲಿಲ್ಲ. ಈ ಥರನೇ ಪಾರ್ಕ್ ಸುತ್ತಾಡಿಕೊಂಡು ಅಲ್ಲೆಲ್ಲ ಆಟ ಆಡೋದಿರ್ತಲ್ಲ, ಅಲ್ಲೇ ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಂತ ಫುಲ್ ಲಾಸ್ಟಲ್ಲಿದೆ ಅದು. ಅಂದರೆ ಎಂಟ್ರೆನ್ಸ್ ಇದೆಯಲ್ಲ, ಆ ಗೇಟ್ ನಿಯರ್ ಇದೆ. ಹಾಗಾಗಿ ನಾವು ಹಾಗೆ ನೋಡಿಕೊಂಡು ಪಾರ್ಕ್ ನೋಡಿಕೊಂಡೆಲ್ಲ ಹೋದ್ವಿ. ಇದು ನೈಟ್ ತುಂಬ ಚೆನ್ನಾಗಿರುತ್ತೆ, ಫುಲ್ ಲೈಟಿಂಗ್ಸ್ ಇರುತ್ತೆ, ಎಲ್ಲ ಕರೆಂಟ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಇದು ಕಾರಂಜಿ ಇರುತ್ತೆ, ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ಲೇಟ್ ಆಗಿಬಿಡುತ್ತಲ್ಲ ಮತ್ತು ನಮ್ಮೂರಿಗೆ ಹೋಗೋಕ್ಕೆ. ಹಾಗಾಗಿ ಸ್ವಲ್ಪ ಈವ್ನಿಂಗ್ಗೆ ಹೋದ್ರಾಯಿತು ಅಂತ ಬೇಗನೆ ಬಂದ್ವಿ. ನೈಟ್ ವ್ಯೂ ಅಂತೂ ಮಾರ್ವಲೆಸ್ ಅಂತಾರಲ್ಲ, ಆ ಥರ ಇರುತ್ತೆ. ಮತ್ತು August 15ಗೆ ಕಾರಂಜಿ, ಮ್ಯೂಸಿಕ್ಕು, ಡ್ಯಾನ್ಸು ಎಲ್ಲ ಇರುತ್ತೆ. ನೀರಿದ್ದು ನೋಡಿ, ನೀರು ಫ್ಲೋ ಆಗ್ತಾ ಇದ್ದಾವೆ, ಚೆನ್ನಾಗಿದೆ ಇದು. ಇಲ್ಲಿಂದ ಅಕ್ವೇರಿಯಮ್ಮಿಗೆ ಬಂದ್ವಿ. ಫಿಶ್ಶು ತುಂಬ ವೆರೈಟೀಸ್ ಇತ್ತಿದ್ವು. ಅಲ್ಲಿ ಅಕ್ವೇರಿಯಮ್ ಎಲ್ಲ ನೋಡಿಕೊಂಡು
ನನ್ನ ಮಗಳು ಚಿಕ್ಕ ಮಗಳು ಹಠ ಮಾಡ್ತಿದ್ಲು, ಹಾಗಾಗಿ ನನ್ನ ದೊಡ್ಡ ಮಗಳು ನನ್ನ ಹಸ್ಬೆಂಡು ಅಕ್ವೇರಿಯಂ ಎಲ್ಲ ನೋಡಿಕೊಂಡು ಇವಾಗ ಅಲ್ಲಿ ಗೇಮ್ಸ್ ಆಡೋರ್ತಾವಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಸಣ್ಣ ಮಗಳಿಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಹಾಗಾಗಿ ಅವಳಲ್ಲೇ ಒಂದು ಕಡೆ ಕೂತ್ಕೊಂಡು ಮಲಗಿಸಿದೆ. ಇವ್ರು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಜಾರೋದು ಆ ಥರ ಎಲ್ಲ ಗೇಮ್ಸ್ ಇದ್ದಾವೆ. ಈ ಸೆಕ್ಷನ್ನೇ ಬೇರೆ ಇದೆ, ಗೇಮಿಂಗ್ ಸೆಕ್ಷನ್ ಅಂತಾರಲ್ಲ ಆ ಥರ. ಹಾಂಟೆಡ್ ಹೋಮ್ ಅಂತಾರಲ್ಲ ಅದು ಕೂಡ ಇತ್ತು ಅಲ್ಲಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಜಾತ್ರೆ ಎಲ್ಲ ಹಾಕಿರ್ತಾರಲ್ಲ ಆ ಥರ ಎಲ್ಲ ಇದೆ. ಆಟ ಆಡೋದು ಸೆಟ್ಟು, ತೊಟ್ಲ, ಜೋಕಾಲಿ ಮತ್ತು ಅವು ತಿರುಗುವಂಥವು. ಇಲ್ಲಿ ನೋಡಿ ಇದು ಇಷ್ಟ ನನ್ನ ಮಗಳಿಗೆ, ತುಂಬ ಆಡ್ತಾಳೆ. ಮತ್ತು ಕಾರ್ ರೇಸು ಇದೆಲ್ಲ ಇತ್ತು. ಒಟ್ಟು ಚಿಕ್ಕ ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಷನ್ ಇದೆ ಇಲ್ಲಿ ಬರೋಕ್ಕೆ, ಆಟ ಆಡೋಕ್ಕೆ. ಹಾಗಾಗಿ ಇಲ್ಲಿ ಹಾಂಟೆಡ್ ಹೌಸ್ ಇದೆ ನೋಡಿ. ತುಂಬ ಭಯ ಆಗುತ್ತೆ. ಅದು ಒಂದು ಸಾರಿ ಹೋಗಿದ್ವಿ, ಇನ್ನೊಂದು ಸಲ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಅದ್ರ ಮೇಲೆ ಕೂತ್ಕೋಬೇಕು ಅಂತ ಅಂದ್ಲು. ಅದು ಹ್ಯಾಂಗಿಂಗ್ ಬುಲ್ ಅಂತ ಇರುತ್ತಲ್ಲ, ಅದು ಅವಾಯ್ಡ್ ಅವರು ಬೇಡ ಅಂತ ಹೇಳಿದರು. ಇನ್ನು 6 ವರ್ಷದ ಮೇಲೆ ಮಕ್ಕಳಿಗೆ ಅದು ಬೇಕು ಅಂತ, ಅಷ್ಟಾದಮೇಲೆ ಕೊಡ್ತೀವಿ ಅಂತ ಹೇಳಿದರು. ಸರಿ ಅಂತ ಬೇರೆ ಬೇರೆ ಗೇಮ್ಸ್ ಯಾವಿದಾವೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ಅಂತ. ಈ ಬುಲ್ ರೈಡು, ಅದು ಹ್ಯಾಂಗಿಂಗ್ ಬುಲ್ಲು ಅಲ್ಲಿ ನಮಗೆ ಅಲೋ ಮಾಡಲಿಲ್ಲ ನನ್ನ ಮಗಳಿಗೆ. ಹಾಗಾಗಿ ಡ್ಯಾಶಿಂಗ್ ಕಾರ್ ಬೇಕು ಅಂತಂದ್ಲು. ಅದು ಕೂಡ ಅವಳಿಗೆ ಬರೋದಿಲ್ಲ, ಹಾಗಾಗಿ ಅವ್ರ ಪಪ್ಪನ ಜೊತೆ ಕಳಿಸಿದ್ರಾಯ್ತು ಅಂತ ಅವರು ಅದೇ ಬೇಕು ಅಂತ ಹೇಳ್ತಾಯಿದ್ಲು. ಹಾಗಾಗಿ ಅವ್ರ ಪಪ್ಪ ಮತ್ತು ಅವಳು ಇಬ್ಬರು ಅದು ಸ್ವಲ್ಪ ಹೊತ್ತು ಆಟ ಆಡಿದರು. ಒಂದು 3 ಮಿನಿಟ್ಸ್ ಕೊಡ್ತಾರೆ ಟೈಮ್ ಅಷ್ಟಕ್ಕೆ. ಒಬ್ಬರಿಗೆ 120, ಇಬ್ಬರಿಗೆ ಈ ಥರ ಹೋದರೆ 180 ಅಮೌಂಟು. 180 ಕೊಟ್ಟು ಅವರಿಬ್ಬರು ಹೋಗಿದ್ದರು. ಅವಳಿಗೆ ನನ್ನ ಮಗಳಿಗೆ ಬರಲಿಲ್ವಲ್ಲ, ಹಾಗಾಗಿ ಅವ್ರ ಪಪ್ಪ ಅವ್ರ ಜೊತೆಯಲ್ಲೇ ಹೋದರು. ರಶ್ ಏನು ಕಡಿಮೆ ಇತ್ತು, ಲೇಟ್ ಆದಾಗೆಲ್ಲ ತುಂಬ ಜನ ಬರ್ತಾರೆ. ವೀಕೆಂಡ್ ಆಗಿರೋದ್ರಿಂದ ರಶ್ ಇತ್ತು. ಬಟ್ಟು ನಾವು ಹೋದ ಟೈಮಲ್ಲಿ ಇದು ಡ್ಯಾಶಿಂಗ್ ಕಾರಲ್ಲಿ ಜಾಸ್ತಿ ಜನ ಇರಲಿಲ್ಲ. ಮುಗಿಯೋಕ್ಕೆ ಬಂದಾಗೆಲ್ಲ ಆಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗಲೇ ಸ್ವಲ್ಪ ಟೈಮ್ ಆಗಿದೆ ನೋಡಿ. ಇಲ್ಲಿ ತುಂಬ ಎಂಜಾಯ್ ಮಾಡಿದ್ಲು ನನ್ನ ಮಗಳು. ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ಯಾವಾಗಲಾದರೂ. 1 ಮಂತ್ 2 ಮಂತ್ಸಿಗೆ ಒಂದು ಸಲ ಬಂದರೆ. ಆಲ್ರೆಡಿ ನಮಗೆ ಬೆಳಗ್ಗೆ ಎಲ್ಲ ಹಂಪೆ ಮುಗಿಸ್ಕೊಂಡು ಬಂದ್ವಿ, ಟಯರ್ಡ್ ಅಂತ ಆಗಿತ್ತು. ಬಟ್ ನನ್ನ ಮಗಳು ಇನ್ನು ಸ್ವಿಮ್ಮಿಂಗ್ ಫೂಲಿಗೆ ಹೋಗೋಣ ಮತ್ತು ಬೋಟ್ ರೈಡಿಂಗ್ ಹೋಗೋಣ ಅಂತ ಹೇಳಿದ್ಲು. ಬಟ್ ತುಂಬ ಟೈಮ್ ಆಗಿತ್ತು ನಮಗೆ. ಈ ಕೋಲ್ಡ್ ವೆದರ್ ಬೇರೆ. ಬೈಕ್ ತಂದಿದ್ವಿ, ಕಾರ್ ತರೋಕ್ಕಾಗಲಿಲ್ಲ. ಹಾಗಾಗಿ ಬೇಗ ಹೋಗಬೇಕು ಅಂತ ಅಂದ್ಕೊಂಡು ಅವಳಾಗಲೇ ಆಲ್ರೆಡಿ ಡಲ್ಲಾಗಿದ್ಲು. ಯಾವಾಗಲಾದ್ರೂ ಈ ಥರ ಬಂದರೆ ಮೈಂಡು ಚೆನ್ನಾಗಂತ ಅನಿಸುತ್ತೆ, ಸ್ವಲ್ಪ ಆ್ಯಕ್ಟಿವ್ ಅಂತ ಅನಿಸುತ್ತೆ. ಮಕ್ಕಳ ಜೊತೆ ಸೇರಿ ನಾವು ಒಂಥರ ಮಕ್ಕಳಾಗಿ ಆಟ ಆಡಿದ್ವು. ಇದು ಮುಂಚೆ ಎಲ್ಲ ಇರಲಿಲ್ಲ, ಇತ್ತೀಚೆಗೆ ಆಗಿದೆ. ಕೆಲವೊಂದಷ್ಟು ವರ್ಷ ಆಯಿತು ಈ ಥರ ಆಗಿ. ಮೊದಲಿಗೆ ಬರೀ ಪಾರ್ಕು ಅಂದರೆ ಅದು ಗಾರ್ಡನ್ ಇತ್ತಲ್ಲ, ಅದು ಒಂದಿಷ್ಟು. ಇವಾಗ ಆರ್ಟಿಫಿಷಿಯಲ್ ಗೊಂಬೆಗಳ್ನ ಕೂಡ ನಿಲ್ಲಿಸಿದ್ದಾರೆ. ಏನು ರಿಯಲ್ ಅದು ಒಂಥರ ರಾಕ್ ಗಾರ್ಡನ್ ಇದೆಯಲ್ಲ ಆ ಥರ, ಆ ಮಾಡಲಲ್ಲಿ ಒಂದಿಷ್ಟು ಸೇಮ್ ಗೊಂಬೆಗಳೇ ನಿಜವಾಗ್ಲೇನೋ ಅಂತ ಅನ್ನಿಸ್ತೆ, ಆ ಥರ ಮಾಡಿದ್ದಾರೆ. ಮತ್ತು ತುಂಬ ವೆರೈಟೀಸು ಫ್ಲವರ್ಸು ಇರ್ತವೆ, ಶೋ ಪ್ಲ್ಯಾಂಟ್ಸು ತುಂಬ ಇದ್ದಾವೆ. ಮತ್ತು ಸೈಡ್ಗೆಲ್ಲ ವಾಲಿಗೆಲ್ಲ ನಾಣ್ಣುಡಿಗಳನ್ನ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಮೀನಿಂಗ್ಫುಲ್ ಇದ್ದಾವೆ. ಮತ್ತು ಪರಿಸರದ ಬಗ್ಗೆ, ಎಜುಕೇಷನ್ ಬಗ್ಗೆ ಅಂತೂ ತುಂಬ ಜಾಸ್ತಿ ಇದ್ದಾವೆ. ನೀವು ನಮ್ಮ ಕೊಪ್ಪಳ ಕಡೆ, ಹೊಸಪೇಟೆ ಕಡೆ ಬಂದರೆ ಇದು ಮಾತ್ರ ಮಿಸ್ ಮಾಡಿಬಿಡಿ. ನಮ್ಮ ಲೋಕಲ್ ಜನರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ನಾವು ಇಲ್ಲಿ ಪ್ರತಿ ಆಗಸ್ಟ್ 15ಕ್ಕೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ನೂಗ್ಲು ಅಂತಾರಲ್ಲ ಆ ಥರದ್ದು. ಯಾಕಂತಂದರೆ ಅಲ್ಲಿ ಅವು ಕ್ಲಸ್ಟರ್ಸ್ ಗೇಟ್ ಓಪನ್ ಮಾಡಿರ್ತಾರೆ, ಡ್ಯಾಮ್ ನೀರು ಬಿಟ್ಟಿರ್ತಾರೆ, ಹೊರಗಡೆ ನದಿಗೆ ಬಿಟ್ಟಿರ್ತಾರೆ. ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಅಲ್ಲಿ ನೈಟ್ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡೋಕ್ಕಂತಲೇ ಬೇರೆ ಬೇರೆ ಭಾಗಗಳಿಂದ ಜನರು ಬಂದಿರ್ತಾರೆ. ಮತ್ತು ಅವತ್ತೇ ಹೇಳಿದ್ನಲ್ಲ, ಕಾರಂಜಿದು ಮ್ಯೂಸಿಕ್ಕು, ಡ್ಯಾನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಆಗಸ್ಟ್ 15ಗೆ ನಮ್ಮ ಲೋಕಲ್ ಡಿಸ್ಟಿಕ್ನವರು ಆಲ್ಮೋಸ್ಟ್ ಬರ್ತಾರೆ. ನಾನ್ ಲೋಕಲೈಟ್ಸ್ ಕೂಡ ಬಂದಿರ್ತಾರೆ.
ಹಾಗಾಗಿ ಇದು ಒಂದು ನಮ್ಮ ಈ ಡ್ಯಾಮು ತುಂಬ ಅಂದರೆ ತುಂಬ ಜನರಿಗೆ ಜೀವನಾಡಿಯಾಗಿದೆ. ನಮ್ಮ ಈ ಭಾಗದ ಜನರಿಗೆ ಚೆನ್ನಾಗಿ ನಮಗೆ ಆರ್ಥಿಕವಾಗಿ ಅನುಕೂಲವನ್ನು ಮಾಡಿಕೊಟ್ಟಿದೆ. ಬೆಳೆ ಬೆಳೆಯೋದ್ರಿಂದ ಕರೆಂಟ್ ಉತ್ಪಾದನೆ ಎಲ್ಲ ಇಲ್ಲಿ ಇದೆ. ಇದೇ ಡ್ಯಾಮಿಂದ ಒಂದು ಗೇಟು ಕಳ್ಚಿತ್ತಲ್ಲ, ಆವಾಗ ನೀರೆಲ್ಲ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಸಡನ್ನಾಗಿ ಅದಕ್ಕೆ ಅಲ್ಟರ್ನೇಟ್ ಗೇಟ್ ಕೂಡ ಹಾಕ್ಸ್ಕೊಟ್ರು. ಮಕ್ಕಳಿದ್ರಂತೂ ಇಲ್ಲಿ ಬರೋದು ತುಂಬ ಬೆಟರು. ಅಂದರೆ ಈ ಲೋಕಲ್ ಅವ್ರಿಗೆ ಬರೋಕ್ಕೆ ತುಂಬ ಈಸಿ ಕೂಡ ಇದೆ, ಹೈವೇಗಿದೆ ಎಲ್ಲ ಇದು. ಹಾಗಾಗಿ ಬರೋ ಕೂಡ ಈಸಿ. ಮತ್ತು ಮುಂಚೆ ಬಸ್ ಫೆಸಿಲಿಟಿ ಇರಲಿಲ್ಲ. ಬೈ ವಾಕ್ ನಾವು ಅಲ್ಲಿ ಗೇಟಿಂದ ಈ ಡ್ಯಾಮ್ವರೆಗೂ ಬರಬೇಕಿತ್ತು ನಡ್ಕೊಂಡು. ಬಟ್ ಈಗ ಆ ಥರ ಎಲ್ಲ ಫುಲ್ ಡ್ಯಾಮ್ ಹತ್ರನೇ ಹೋಗಿ ಬಸ್ ನಿಲ್ಲಿಸುತ್ತೆ. ಏಜ್ ಆದವರಿಗೆ, ಮಕ್ಕಳಿದ್ದವ್ರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಡ್ಕೊಂಡು ಕೂಡ ಹೋಗ್ಬೋದು, ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಮಕ್ಕಳನ್ನ ಎಲ್ಲ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಬಟ್ ಈ ಬಸ್ ಫೆಸಿಲಿಟಿ ಬಂದು ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ಈ ಮುಗಿದೋದ